संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये सदाचार्यं समाश्रये। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम् वन्दे तं सच्चिदानन्दम् यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्यपादमः सद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। शङ्कराचार्य सच्छिष्यम् ज्ञानिराजं तपस्विनं नैष्कर्म्य सिद्धिकर्तारं सुरेश्वरमहं भजे। नमो नमः सद्गुरु श्री 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 सुरेश्वराचार्य पादुकाभ्याम् नमो नमः सद्गुरु पादुकाभ्याम्। सद्गुरु भक्तರು ಈಶ್ವರ ಭಕ್ತರು ತತ್ವ ಜಿಜ್ಞಾಸು ಮುಮುಕ್ಷು ಸಾಧಕರು ವೇದಾಂತ ಪ್ರಿಯರು ವಿಚಾರ ಪ್ರಿಯರು ವಸ್ತು ತಂತ್ರಜ್ಞಾನ ಪ್ರಿಯರು ಆಗಿರುವ ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶ್ರೀಮತ್ ವಿಶ್ವಾವಸನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಎಂದು ತಿಳಿಸುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಪ್ತರಿತ್ರ್ಯಂತಂ ಸೃಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ
ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಭಾಗಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಸಿದ್ಧಿ ಭಗವಾನ್ ಸುರೇಶ್ವರಾಚಾರ್ಯರವರ ವೇದಾಂತದಲ್ಲಿ ಮೇರು ಕೃತಿ, ಮಾಸ್ಟರ್ ಪೀಸ್, ಇಂಗ್ಲಿಷಿನಲ್ಲಿ ಮ್ಯಾಗ್ನಮ್ ಓಪಸ್ ಕರೀತಾರೆ. ಇದು ಇಡೀ ವೇದಾಂತ ದರ್ಶನದಲ್ಲಿ ಶಿಖಾಮಣಿಯಂತೆ ಮೆರೆಯುತ್ತಿರುವ ಶ್ರೇಷ್ಠವಾದ ಗ್ರಂಥ ನೈಷ್ಕರ್ಮ್ಯ ಸಿದ್ಧಿ. ಇದು ಬಹಳ ಕಠಿಣವಾಗಿದೆ, ಭಾಷೆ ಅತ್ಯಂತ ಕ್ಲಿಷ್ಟವಾಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಅವನಿಗೆ ಶಾಂಕರಾದ್ವೈತ ವೇದಾಂತ ದರ್ಶನ ಚೆನ್ನಾಗಿ ಅರ್ಥವಾಗ್ಬಿಡುತ್ತೆ. ಇದನ್ನ ಮನಗಂಡು ನನ್ನ ಪರಮ ಪೂಜ್ಯ ಪ್ರೀತಿಯ, ನಿಮ್ಮೆಲ್ಲರ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಅವರ 88ನೇ ವಯಸ್ಸಿನಲ್ಲಿ ಈ ನೈಷ್ಕರ್ಮ್ಯ ಸಿದ್ಧಿಗೆ ಒಂದು ಸೊಗಸಾದ, ಸುಂದರವಾದ, ಅರ್ಥಪೂರ್ಣವಾದ ಅನ್ವರ್ಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೆ ಹೆಸರಾಯಿತು ಕ್ಲೇಶಾಪಹಾರಿಣಿ. ತುಂಬಾ ಚೆನ್ನಾಗಿದೆ. ಯಾರು ನಿಜವಾದ ಯತಿಪುಂಗವರೋ, ನಿಜವಾದ ಮುಮುಕ್ಷುಗಳೋ, ಯಾರು ಪುತ್ರೈಷಣಾಯಶ್ಚ ವಿತ್ತೈಷಣಾಯಶ್ಚ ಲೋಕೈಷಣಾಯಶ್ಚ ವ್ಯುತ್ಥಾಯ ಅಥ ವೇದಾಂತ ಶ್ರವಣಂ ಕುರ್ವಂತಿ ಎನ್ನುವ ಮಾತಿಗೆ ಅನುಸಾರವಾಗಿ ಯಾವಾಗಲೂ ತತ್ವ ಚಿಂತನೆ ಮಾಡುತ್ತಾ ಈ ಜನ್ಮದಲ್ಲಿಯೇ ನಾನು ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಜೀವನ್ಮುಕ್ತಿ ಹೊಂದಬೇಕು, ಪುನರ್ಜನ್ಮ ಬೇಡ ಎನ್ನುವಂತ ತೀವ್ರತೆ ಉಳ್ಳವರಾಗಿದ್ದಾರೆಯೋ ಅಂಥ ಮುಮುಕ್ಷ ಸಾಧಕರಿಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಯಾವುದು? ನೈಷ್ಕರ್ಮ್ಯ ಸಿದ್ಧಿ ಮತ್ತು ಅದರ ಮೇಲೆ ಬರೆದಿರುವಂತಹ ಪೂಜ್ಯ ಸದ್ಗುರುಗಳ ಕ್ಲೇಶಾಪಹರಣಿ ವ್ಯಾಖ್ಯಾನ ಅಂತ ತಿಳಿಸುತ್ತಾ, ಇಂದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 3ನೇ ಅಧ್ಯಾಯ 5ನೇ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಯುಷ್ಮದರ್ಥೇ ಪರಿತ್ಯಕ್ತೆ ಪೂರ್ವೋಕ್ತೈಃ ಹೇತುಭಿಃ ಶ್ರುತಿಃ ವೀಕ್ಷಾಪನ್ನಸ್ಯ ಕೋಸ್ಮೀತಿ ತತ್ವಮಿತ್ಯಾಹ ಸೌಹೃದಾತ್. ಓಂ ಶಾಂತಿ ಶಾಂತಿ ಶಾಂತಿ. ಪದವಿಭಾಗವನ್ನು ಮಾಡ್ತೇನೆ. ಯುಷ್ಮದರ್ಥೇ ಪರಿತ್ಯಕ್ತೆ ಪೂರ್ವೋಕ್ತೈಃ ಹೇತುಭಿಃ ಶ್ರುತಿಃ ವೀಕ್ಷಾಪನ್ನಸ್ಯ ಕಃ ಅಸ್ಮಿ ಇತಿ ತತ್ ಹತ್ತು ತ್ವಂ ಇತಿ ಆಹ ಸೌಹೃದಾತ್. 14 ಪದಗಳಿಂದ ರಂಜಿತವಾಗಿರುವ, ಮನೋಹರಿತವಾಗಿರುವ, ಸಿದ್ಧವಾಗಿರುವ ದಿವ್ಯ ಮಂಗಳ ಶ್ಲೋಕವಿದು. ಅನ್ವಯ ಹೇಳ್ತೇನೀಗ. ಪೂರ್ವೋಕ್ತೈಃ ಹೇತುಭಿಃ ಯುಷ್ಮದರ್ಥೇ ಪರಿತ್ಯಕ್ತೆ ಸತಿ ಅಹಂ ಕಃ ಅಸ್ಮಿ ಇತಿ ವೀಕ್ಷಾಪನ್ನಸ್ಯ ಶ್ರುತಿಃ ಸೌಹೃದಾತ್ ತತ್ವಮಸಿ ಇತಿ ಆಹ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಬಹಳ ಅನ್ವಯ. ಪೂರ್ವೋಕ್ತೈಃ ಹೇತುಭಿಃ, ಪೂರ್ವ ದ್ವಿತೀಯ ಅಧ್ಯಾಯದಲ್ಲಿ ಉಕ್ತೈ ಹೇಳಲ್ಪಟ್ಟಿರುವಂತಹ ಹೇತುಭಿಃ ಅನ್ವಯ ವ್ಯತಿರೇಕೋ ರೂಪವಾದಂತಹ ತರ್ಕದಿಂದ ಇಲ್ಲಿ ಹೇತು ಎನ್ನುವ ಮಾತಿಗೆ ಯುಕ್ತಿ. ಯುಕ್ತಿ ಯಾವುದು? ಅನ್ವಯ ವ್ಯತಿರೇಕ. 2ನೇ ಅಧ್ಯಾಯದಲ್ಲಿ ತಿಳಿಸಿರುವಂತಹ
ಅನ್ವಯ ವ್ಯತಿರೇಕ ತರ್ಕದಿಂದ ಜಿಜ್ಞಾಸು ಸಾಧಕನು ವಿಚಾರವನ್ನ ಮಾಡಿ ಯುಷ್ಮದರ್ಥವನ್ನ ಬಿಟ್ಟಿದ್ದಾನೆ. ಯುಷ್ಮದರ್ಥ ಕಹ ಇದಂ ಪದಾರ್ಥ ಯುಷ್ಮತ್ ಪದಾರ್ಥ ದೇಹಾದಿ ಅನಾತ್ಮ. ಅನಾತ್ಮವಾಗಿರುವ ದೇಹಾದಿಗಳಿಗೆ ಹೆಸರು ಯುಷ್ಮದರ್ಥ. ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಶಾಂಕರ ಭಾಷ್ಯ. ದೇಹವೇ ಮುಂತಾದದ್ದಕ್ಕೆ ಹೆಸರು ಯುಷ್ಮದರ್ಥ. ನೀನು ಎಂದು ಕರೆಯಲ್ಪಡುವ ತತ್ವ. ಎಲೆ ಹಸ್ತವೇ ನೀನು, ಎಲೆ ದೇಹವೇ ನೀನು, ಎಲೆ ಬುದ್ಧಿಯೇ ನೀನು. ಅದಕ್ಕೆ ಮತ್ತೊಂದು ಹೆಸರು ಇದಂ ಪದಾರ್ಥ. ಇದು ಎನ್ನುವಂಥ ಪ್ರತ್ಯಯಕ್ಕೆ ಗೋಚರವಾಗಿರುವ ಯುಷ್ಮದರ್ಥವಾಗಿರುವ ದೇಹಾದಿಗಳನ್ನ ನಾನಲ್ಲ ಅಂತ ತಿಳ್ಕೊಂಡ. ಯಾತರಿಂದ ಪೂರ್ವೋಕ್ತೈ ಹೇತುಭಿ ಹಿಂದೆ ಹೇಳಿರುವಂತ ಅನ್ವಯ ವ್ಯತಿರೇಕ ರೂಪವಾದ ಮನನದಿಂದ ಅವನು ದೇಹಾದಿಗಳ ನಾನಲ್ಲ ಅಂತ ತಿಳ್ಕೊಂಡ. ಅಷ್ಟಾದರೂ ಸಾಲದು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಸಾಕ? ಹಾಗಾದರೆ ನಾನು ಯಾರು? ಅಹಂ ಕಹ ಅಸ್ಮಿ ಇತಿ ವೀಕ್ಷಾಪನ್ನಸ್ಯ. ವೀಕ್ಷ ವಿವೇಕೇನ ಈಕ್ಷ ವೀಕ್ಷ. ಹಾಗಾದರೆ ನಾನು ಯಾರು, ನನ್ನ ನಿಜವಾದ ಸ್ವರೂಪವೇನು ಎನ್ನುವುದನ್ನ ಯಾವ ಮನುಷ್ಯ ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾನೆಯೋ ಆ ಅರ್ಥವಾಯ್ತು. ದೇಹಾದಿಗಳು ನಾನಲ್ಲ, ಹಾಗಾದರೆ ನಾನು ಯಾರು ಎಂದು ಮನಸ್ಸಿನಲ್ಲಿ ವಿಚಾರವನ್ನ ಯಾವಾತ ಉಳ್ಳವನಾಗಿದ್ದಾನೆಯೋ ಅಂತ ವೀಕ್ಷಾಂ ಆಪನ್ನ ವೀಕ್ಷಾಪನ್ನ ತಸ್ಯ ವಿಚಾರವನ್ನ ಮನಸ್ಸಿನಲ್ಲಿ ತಂದುಕೊಂಡಿರುವಂತಹ ಜಿಜ್ಞಾಸು ಸಾಧಕನಿಗೆ ಶ್ರುತಿ ಶ್ರುತಿಯು ಸೌಹೃದಾತೆ ಪ್ರೀತಿಯಿಂದ, ಸೌಹೃದಾತೆ ಆತ್ಮೀಯತೆಯಿಂದ, ಸೌಹೃದಾತು ಸಂತೋಷದಿಂದ. ನೋಡಿ, ಶ್ರುತಿ ಶಬ್ದ ಸ್ತ್ರೀಲಿಂಗ. ಇಲ್ಲಿ ಯುಷ್ಮದರ್ಥೇ ಪರಿತ್ಯಕ್ತೆ ಪೂರ್ವೋಕ್ತೈ ಹೇತುಭಿರ್ವೇದ ಹೇತುಭಿಶಾಸ್ತ್ರ ಹೇಳ್ಬೋದಾಗಿತ್ತು. ಅದನ್ನು ಹೇಳಿದ್ರೆ ಶ್ರುತಿ ಶಬ್ದವನ್ನು ಬಳಸಿದ್ದಾರೆ. ಶ್ರುತಿ ಅಂದ್ರೇನು? ಶ್ರುತಿರ್ ಮಾತಾ, ತಾಯಿ, ಅಮ್ಮ. ಅಮ್ಮನನ್ನು ಹೊಡೆದ್ರು, ಅಮ್ಮನನ್ನು ಒದ್ರು, ಅಮ್ಮನನ್ನು ಬೈದ್ರು. ಅಮ್ಮ ಊಟ ಹಾಕುವಾಗ ಕಂದ ಅಡಿಗೆ ಹೇಗಿದೆಯಪ್ಪ, ನಿಧಾನ ಊಟ ಮಾಡು ಅಂತ ಹೇಳ್ತಾಳೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾ ನ ಭವತಿ. ರಾಮ ರಾಮ. ಶಂಕರಾಚಾರ್ಯರು ಮಾತು ಹೃದಯದಿಂದ, ಸ್ವರೇಶ್ವರಾಚಾರ್ಯರು ಮಾತು ಹೃದಯದಿಂದ, ಗೌಡಪಾದಾಚಾರ್ಯರು ಮಾತು ಹೃದಯದಿಂದ, ಪರಮ ಪೂಜ್ಯ ಸಚ್ಚಿದಾನಂದದಿಂದ ಸರಸ್ವತಿ ಸದ್ಗುರುಗಳವರು ಮಾತು ಹೃದಯದಿಂದ ವೇದಾಂತವನ್ನು ತಿಳಿಸ್ತಾ ಇದ್ದಾರೆ. ಶ್ರುತಿ ಮಾತೆಯೋ ಮಗು ಬಾಪ್ಪ ಕೂತ್ಕೊ, ಅಮ್ಮ ನನಗೆ ಅರ್ಧ ಅರ್ಥವಾಯ್ತು, ಇನ್ನರ್ಧ ಅರ್ಥವಾಗಿಲ್ಲ. ಏನ್ ಅರ್ಥವಾಯ್ತಪ್ಪ? ಅನ್ವಯ ವ್ಯತಿರೇಕ ತರ್ಕದಿಂದ ದೇಹಾದಿಗಳು ನಾನಲ್ಲ ಅಂತ ಅರ್ಥ ಆಯ್ತು. ಆದರೆ ನಾನು ಯಾರು ಅಂತ ಅರ್ಥವಾಗ್ತಾ ಇಲ್ಲ. ಹೌದಾ? ಕೂತ್ಕೊ. ನೀನು ತತ್ವಮಸಿ. ಕೋಸ್ಮೀತಿ ವೀಕ್ಷಾಪನ್ನಸ್ಯ ಜಿಜ್ಞಾಸೋ ಶ್ರುತಿ ಸೌಹೃದಾತ್ ತತ್ವಮಸಿ ಇತಿ ಆಹ. ನೀನು ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಎರಡು ವಿಚಾರ ಜಾಸ್ತಿ ಇಟ್ಕೋಬೇಕು. ಮುಮುಕ್ಷುಗಳಿಗೆ ಬೇಕಾದದ್ದು ಯಾವುದು? ನಾನಲ್ಲ. ನಿಜವಾಗಿ ನಾನು ಯಾರು? ತರ್ಕದ ಬಲದಿಂದ, ಅನ್ವಯ ವ್ಯತಿರೇಕ ತರ್ಕದ ಸಹಾಯದಿಂದ ದೇಹಾದಿಗಳು ನಾನಲ್ಲ ಅಂತ ಅರ್ಥವಾಯ್ತು. ಅಷ್ಟರ್ಥವಾದರೆ ಆತ್ಮಜ್ಞಾನವಾಗಲಿಲ್ಲ. ನಾನು ಯಾರು? ಹಾಗಾದರೆ ತತ್ವಮಸಿ. ತ್ವಂ ತತ್ ನಿರ್ಗುಣಂ ನಿರ್ವಿಶೇಷಂ ನಿರುಪಾಧಿಕಂ ಅಸಂಸಾರಿ ಬ್ರಹ್ಮಾಸಿ. ಅಸಂಸಾರಿ ದೀರ್ಘವೇಳ, ಬ್ರಹ್ಮ ಶಬ್ದ ನಪುಂಸಕಲಿ. ಅಸಂಸಾರಿ ಬ್ರಹ್ಮಾಸಿ ಅಂತ ಹೇಳ್ತಾ ಇದೆ. ಹೇಗೆ ಹೇಳ್ತಾ ಇದೆ? ಸೌಹೃದಾತ್
ಪ್ರೀತಿನ ಹೇಳ್ತಾ ಇದೆ. ಮಾತೃ ಹೃದಯದಿಂದ ಶ್ರುತಿ ಮಾತಾ ಹೇಳ್ತಾ ಇದೆ ಎಂದು. ಇದಕ್ಕೆ ಗುರುಗಳು ಬೇಕಾದರೂ ಬರೆದಿದ್ದಾರೆ. ಎಲ್ಲಿ 6ನೇ ಶ್ಲೋಕವನ್ನ ನೋಡೋಣ. ಶ್ರೀ ಸ್ವನೇಶ್ವರಾಚಾರ್ಯಾಣ ನೈಷ್ಕರ್ಮ್ಯ ಸಿದ್ಧೌ ಷಷ್ಠ ಶ್ಲೋಕ. ಷಷ್ಠ ಮಹಾಪ್ರಾಣ. ಷಷ್ಠಿ ಪುಲ್ಯ ಸ್ತ್ರೀಲಿಂಗ, ಷಷ್ಠಂ ನಪುಂಸಕಲಿಂಗ, ಷಷ್ಠ ಪುಲ್ಲಿಂಗ. ಅಯಂ ಮಮ ಷಷ್ಠ ಪುತ್ರ, ಇಯಂ ಮಮ ಷಷ್ಠಿ ಪುತ್ರಿ, ಇದಂ ಮಮ ಷಷ್ಠಂ ಗ್ರಂಥಂ. 3 ಕರೆಕ್ಟ್. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಭೇದ ಸಂವಿದಿದಂ ಜ್ಞಾನಂ ಭೇದಾಭಾವಶ್ಚ ಸಾಕ್ಷಿಣಿ ಕಾರ್ಯಮೇತದ್ ವಿದ್ಯಾಯಾಃ ಜ್ಞಾತ್ಮನಾ ತ್ಯಾಜಯೇದ್ವಚಃ. ಅಬ್ಬಾ, ಅದ್ಭುತ ವಾಕ್ಯ. ಯಾವ ಪಂಡಿತರಿಗೂ ಅರ್ಥವಾಗದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಅತ್ಯಂತ ಸುಲಭವಾಗಿ ಅರ್ಥವಾಗಿರುವ ಅವರ ಅಂತ್ಯವಾಸಿ ಶಿಷ್ಯನಾದ ಸುಬ್ರಾಜ ಶರ್ಮನಿಗೂ ಅನುಗ್ರಹ ಮಾಡಿ ಅರ್ಥ ಮಾಡಿಸಿರುವಂತಹ ಒಂದು ಶ್ಲೋಕ. ಎಷ್ಟು ವಿಮರ್ಶೆ ಮಾಡಿದ್ದೀರಿ, ಏನ್ ತಮಾಷೆನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದನ್ನ ಅವರು 88ನೇ ವಯಸ್ಸಿನಲ್ಲಿ ಬರೆದಿದ್ದಾರೆ ಅಂದ್ರೆ ಆಂಟಿಕ್ಕು, ರೋಮನ್ನು, ಲೋಯಲ್ ಲಿಟ್ರು, ಆಮೇಲೆ ದಪ್ಪ ಅಕ್ಷರ, ಸಣ್ಣ ಅಕ್ಷರ, ಫುಟ್ನೋಟ್ ಓದ್ತಾ ಇದ್ರೆ ರೋಮಾಂಚನ. ನೈಷ್ಕರ್ಮ್ಯ ಸಿದ್ಧಿಯೊಂದನ್ನ ನಿಧಾನವಾಗಿ ಸರಿಯಾಗಿ ಅಧ್ಯಯನ ಮಾಡಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ಗೌಡಪಾದರು ಬರ್ತಾರೆ, ಶಂಕರಾಚಾರ್ಯರು ಬರ್ತಾರೆ, ರಮಣರು ಬರ್ತಾರೆ, ಅನಂತರ ಸುರೇಶ್ವರಾಚಾರ್ಯರು ಬಂದ್ಬಿಡ್ತಾರೆ. ಜೋರಾಗಿ ಸುರೇಶ್ವರಾಚಾರ್ಯರು ಗೌಡ ಪಾದಾಚಾರ್ಯರನ್ನು, ಶಂಕರಾಚಾರ್ಯರನ್ನು ಮಿಂಚಿದ ಶಿಷ್ಯ. ಪ್ರಚಂಡ. ಏನು ಅದ್ಭುತವಾಗಿ. ನಾನು ಒಂದು ಪುಸ್ತಕ ಬರೆದಿದ್ದೇನಲ್ಲ, ಸ್ವರೇಶ್ವರ ಸಂವತ್ಸರ. ಹೆಸರೇ ಸ್ವರೇಶ್ವರ ಸಂವತ್ಸರ. ಆ ಗ್ರಂಥದಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರವರ ಪಂಚ ಕೃತಿರತ್ನಗಳಿಂದ ಮಾನಸೋಲ್ಲಾಸ, ಪಂಚೀಕರಣ, ನೈಷ್ಕರ್ಮ್ಯ ಸಿದ್ಧಿ, ತೈತ್ರಿಯ ಭಾಷ್ಯ ವಾರ್ತಿಕ, ಬೃಹದಾರಣ್ಯ ಭಾಷ್ಯ, ಏನ್ರಿ ಹೆಸರೇ ಗೊತ್ತಿಲ್ಲ. ಈ ಪಂಚ ಕೃತಿರತ್ನಗಳಿಂದ 366 ವಾಕ್ಯಗಳನ್ನ, ಶ್ಲೋಕಗಳನ್ನ ಆರಿಸಿಕೊಂಡು ದಿನಕ್ಕೆ ಒಂದಂತೆ ಬಂದು ಓದ್ಬೇಕು. ನಾ ಸುಮ್ಮನೆ ಜಿಜ್ಞಾಸು ಅಂತ ಹೇಳ್ಕೊಂಡು ದೇವಸ್ಥಾನ ಸುತ್ತಾಡ್ತಾ ಇದ್ರೆ, ನಾನು ಮುಮುಕ್ಷು ಅಂತ ಹೇಳ್ಕೊಂಡು ಜಪ ಮಾಡ್ತಾ ಕೂತ್ಕೊಂಡ್ಬಿಡೋಣ. ಜಿಜ್ಞಾಸುಗಳಿಗೆ ಬೇಕಾದದ್ದು ವೇದಾಂತ ವಾಕ್ಯಾರ್ಥ ವಿಚಾರ, ಮುಮುಕ್ಷಿಗಳಿಗೆ ಬೇಕಾದದ್ದು ತತ್ವಾನುಸಂಧಾನ. ಅದನ್ನು ಉಪದೇಶ ಮಾಡುವುದಕ್ಕೆ ಹೊರಟಿದ್ದಾರೆ ಮಹಾತ್ಮರು. ಆ ಸ್ವರೇಶ್ವರ ಸಂವತ್ಸರ ಗ್ರಂಥದಲ್ಲಿ 5 ಗ್ರಂಥಗಳಿಂದ ಒಂದೊಂದೇ ವಾಕ್ಯವನ್ನು ಆರಿಸಿಕೊಂಡು ಒಂದು ದಿನಕ್ಕೆ ಒಂದು ಸಂದೇಶದಲ್ಲಿ ಬರೆದಿದ್ದೇನೆ. ಪದವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಭೇದ ಸಂವಿತ್ ಇದಂ ಜ್ಞಾನಂ ಭೇದಾಭಾವಃ ಚ ಸಾಕ್ಷಿಣಿ ಕಾರ್ಯಂ ಏತತ್ ಅವಿದ್ಯಾಯಾಃ ಜ್ಞಾತ್ಮನಾ ತ್ಯಾಜಯೇತ್ 10 ವಚಃ 11 ಏಕಾದಶ ಪದಾತ್ಮಕ ಶ್ಲೋಕ. ಇಂಥ ವಾಕ್ಯಗಳನ್ನ ಓದಬೇಕು, ತಿಳ್ಕೊಳ್ಬೇಕು, ಗಟ್ಟು ಮಾಡಬೇಕು, ಮನನ ಮಾಡ್ತಾ ಇದ್ನೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವತ. ಅವನ ಜೀವನಕ್ರಮ ಹೇಗಾಗಬೇಕು. ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಮಾಡ್ಕೊಂಡು ಹೋಗಿ. ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾನೆ, ಮಾಡ್ಲಿ ಬರ. ಕಳ್ಳತನ ಮಾಡುವುದು ಬೇಡ, ಸುಳ್ಳು ಹೇಳುವುದು ಬೇಡ, ಮೋಸ ಮಾಡುವುದು. ಜೀವನಕ್ಕೆ ಏನ್ ಬೇಕ, ಲಾಂಡ್ರಿ ಅಂಗಡಿ ಇಟ್ಕೊಂಡೆ, ಐರನ್ ಮಾಡ್ತಾನೆ, ಸೀರೆ ಪಂಚ ಮಾಡ್ಲಿ ಪರವಾಗಿಲ್ಲ. ಆದರೆ ಈ ವಿವೇಕ ಜ್ಞಾನ ಬಹಳ ಮುಖ್ಯ. ಈಗ ಅನ್ವಯ ಹೇಳ್ತೇನೆ, ಅನ್ವಯ ಅಕಸ್ಮಾತ್ ಹೇಳ್ತೇನೆ. ಇದಂ ಜ್ಞಾನಂ
ಭೇದ ಸಂವಿತ್. ಸಂವಿತ್ ಅಂದ್ರೆ ಜ್ಞಾನ. ಇದಂ ಜ್ಞಾನಂ ಭೇದ ಜ್ಞಾನಂ. ಇದಂ ಬುದ್ಧಿ ಭೇದ ಬುದ್ಧಿ. ಸಂವಿತ್ ಜ್ಞಾನಂ ಬುದ್ಧಿ ಅವಗಮ ಅವಬೋಧ ಎಲ್ಲವೂ ಪರ್ಯಾಯ ಪದ. ಇದಂ ಜ್ಞಾನಂ ಭೇದ ಸಂವಿತ್ ಚ ಸಾಕ್ಷಿಣಿ ಭೇದಾಭಾವಃ. ಏತತ್ ಅವಿದ್ಯಾಯಾಃ ಕಾರ್ಯಂ ವಚಃ ಜ್ಞಾತ್ಮನ ತ್ಯಾಜಯೇತ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಏನ್ ಸ್ವಾಮಿ ಇದು? ಬ್ರಹ್ಮಾಸ್ತ್ರ ಪ್ರಯೋಗ. ಸುರೇಶ್ವರರ ಬ್ರಹ್ಮಾಸ್ತ್ರ. ಆ ಸುರೇಶ್ವರ ಸಂವತ್ಸರದಲ್ಲಿ ಒಂದೊಂದು ವಾಕ್ಯವೂ ಬ್ರಹ್ಮಾಸ್ತ್ರ. ಅದು ನಾ ಬರೀ 366 ಮಾತ್ರ ಬರೀ ಸಾವಿರಾರು ವಾಕ್ಯ ಅರ್ಥ ಹೇಳ್ತೀನಿ. ಈಗ ಇದಂ ಜ್ಞಾನಂ, ಇದು ಎನ್ನುವಂತಹ ಜ್ಞಾನವು ನಮಗೆ ಯಾವ ವಸ್ತುವನ್ನ ನೋಡಿದಾಗ ಇದು ಎನ್ನುವಂತಹ ತಿಳುವಳಿಕೆ ಉಂಟಾಗುತ್ತೋ ಅಂತ ತಿಳುವಳಿಕೆಗೆ ಹೆಸರು ಇದಂ ಜ್ಞಾನಂ. ಉದಾಹರಣೆಗೆ ಇದಂ ಪುಸ್ತಕಂ, ಇದಂ ಗೃಹಂ, ಇದಂ ಶರೀರಂ, ಇದಂ ವಸ್ತ್ರಂ, ಇದಂ ವನಂ ಇತ್ಯಾದಿಗಳು. ಇದು ಪುಲ್ಲಿಂಗ ಬೇಕಾದ್ರೂ ಮಾಡ್ಕೊಳ್ಳಿ. ಅಯಂ ಗ್ರಂಥಃ, ಅಯಂ ಕರಃ, ಅಯಂ ಇನ್ಯಾವ್ದು ಒಂದು ಘಟಃ, ಅಯಂ ಪಟಃ. ಸ್ತ್ರೀಲಿಂಗ ಮಾಡಿ. ಇಯಂ ಕೃತಿ, ಇಯಂ ಪತ್ನಿ, ಇಯಂ ಪುಷ್ಪಮಾಲಾ. ಇದಂ ಅನ್ನುವಂತಹದ್ದು ಮೂರಕ್ಕೂ ಸಮಾನ. ಇದು ಎನ್ನುವಂತಹ ತಿಳುವಳಿಕೆ, ಇದಕ್ಕೆ ಹೆಸರು ಭೇದ ಸಂವಿತ್ ಭೇದ ಜ್ಞಾನ. ನಮಗೆ ಯಾವ ವಸ್ತುವನ್ನ ನೋಡಿದಾಗ ಇದಂ ಅನ್ನುವಂತಹ ಜ್ಞಾನ ಉಂಟಾಗುತ್ತದೆಯೋ ಅದಕ್ಕೆ ಹೆಸರಾಯಿತು ಭೇದ ಜ್ಞಾನಂ. ಅದು ಆತ್ಮನಲ್ಲ, ನಾನಲ್ಲ. ಯಾಕೆ? ಇದಂ ಬುದ್ಧಿ ವಿಷಯತ್ವ. ಯಾವ ಪದಾರ್ಥಗಳು ಇದು ಎನ್ನುವಂತಹ ತಿಳುವಳಿಕೆ ವಿಷಯವಾಗಿವೆಯೋ ಅವೆಲ್ಲವೂ ಅನಾತ್ಮ ವಸ್ತುಗಳು. ಒಟ್ಟಿನಲ್ಲಿ ಇದಂ ಅನ್ನುವಂತಹ ಜ್ಞಾನವು ಭೇದ ಜ್ಞಾನ. ಭೇದ ಜ್ಞಾನ ಹೌದಾ? ನಾನು ಪ್ಲಸ್ ಇದು ಭೇದವನ್ನು. ಇನ್ನು ಸಾಕ್ಷಿಣಿ, ಈ ಭೇದ ಜ್ಞಾನವನ್ನ ಬೆಳಗುತ್ತಿರುವ ಚೈತನ್ಯ ಸ್ವರೂಪನಾದ ಸಾಕ್ಷಿಯಲ್ಲಿ ಸಪ್ತಮಿ ಏಕವಚನ. ನಕಾರಾಂತ ಪುಲ್ಲಿಂಗ ಸಾಕ್ಷಿನ್ ಶಬ್ದ. ಸಾಕ್ಷಿ ಸಾಕ್ಷಿಣೌ ಸಾಕ್ಷಿಣ ಗುಣಿನ್ ಶಬ್ದವತ್. ಹೇ ಸಾಕ್ಷಿನ್, ಹೇ ಗುಣಿನ್, ಹೇ ಗುಣಿನೌ, ಹೇ ಗುಣಿನಃ. ಹೇ ಸಾಕ್ಷಿನ್, ಹೇ ಸಾಕ್ಷಿಣೌ, ಹೇ ಸಾಕ್ಷಿಣಃ. ಗುಣಿನಂ ಗುಣಿನೌ ಗುಣಿನಃ. ಸಾಕ್ಷಿಣಂ ಸಾಕ್ಷಿಣೌ ಸಾಕ್ಷಿಣಃ. ಗುಣಿನಾ ಗುಣಿಭ್ಯಾಂ ಗುಣಿಭಿಃ. ಸಾಕ್ಷಿಣ ಸಾಕ್ಷಿಭ್ಯಾಂ ಸಾಕ್ಷಿಭಿಃ. ಗುಣಿನೇ ಗುಣಿಭ್ಯಾಂ ಗುಣಿಭ್ಯಃ. ಸಾಕ್ಷಿಣೇ ಸಾಕ್ಷಿಭ್ಯಾಂ ಸಾಕ್ಷಿಭ್ಯಃ. ಗುಣಿನಃ ಗುಣಿಭ್ಯಾಂ ಗುಣಿಭ್ಯಃ. ಸಾಕ್ಷಿಣಃ ಸಾಕ್ಷಿಭ್ಯಾಂ ಸಾಕ್ಷಿಭ್ಯಾಂ. ಗುಣಿನಃ ಗುಣಿನೋಃ ಗುಣಿನಾಂ. ಸಾಕ್ಷಿಣಃ ಸಾಕ್ಷಿಣೋಃ ಸಾಕ್ಷಿಣಾಂ. ಗುಣಿನಿ ಗುಣಿನೋಃ ಗುಣಿಷು. ಸಾಕ್ಷಿಣಿ ಸಾಕ್ಷಿಣೋಃ ಸಾಕ್ಷಿಷು. ಏನ್ ಗುರುಗಳ ಪಾಠ! ಬ್ರಹ್ಮಾಂಡ ಬ್ರಹ್ಮಾಂಡ. ಇದಂ ಜ್ಞಾನಂ, ಇದು ಎನ್ನುವಂತಹ ತಿಳುವಳಿಕೆ ಭೇದ ಜ್ಞಾನಂ. ಹೌದಾ? ಭೇದ ಅಂದೇನು? ಎರಡು. ನಾನು ಇದು, ನಾನು ಅದು, ನಾನು ಅವನು, ನಾನು ಇವನು. ಎಲ್ಲಿ ನಮಗೆ ಭೇದ ಜ್ಞಾನ ಉಂಟಾಗುತ್ತದೆಯೋ ಅದು ಇದಂ ಜ್ಞಾನ. ಎಲ್ಲಿ ಇದಂ ಜ್ಞಾನ ಉಂಟೋ ಅದು ಭೇದ ಜ್ಞಾನ. ಸಾಕ್ಷಿಣಿ, ಸಾಕ್ಷ್ಯ ಸ್ವರೂಪನಾದ ಪ್ರತ್ಯಗಾತ್ಮನಲ್ಲಿ ಭೇದ ಭಾವ, ಭೇದವು ಇಲ್ಲ. ನೋಡಿ, ಎಲ್ಲವನ್ನೂ ಬೆಳಗುತ್ತಿರುವವನು ನಾನು. ಒಂದು ಕಟ್ಟಿಗೆಯನ್ನು, ಕಸಬರಿಗೆಯನ್ನು, ಚಿನ್ನದ ಸರವನ್ನು, ಅರಮನೆಯನ್ನು, ದೊಡ್ಡ ದೇವಸ್ಥಾನವನ್ನು ಎಲ್ಲವನ್ನು ಸಮಾನ ಬೆಳೀತಾ ಇದ್ದೇನೆ. ಕಸಬರಿಗೆಯನ್ನ ಬೆಳಗುವಂತಹ ಸಾಕ್ಷಿ ಕಲ್ಮಶ, ಕಳಪೆ. ಚಿನ್ನದ ಅರಮನೆಯನ್ನ ಬೆಳಗುವಂತಹ ಸಾಕ್ಷಿ ಶ್ರೇಷ್ಠ ಅಂತಿಲ್ಲ. ಒಬ್ಬನೇ
ಸಾಕ್ಷಿ ಚೇತ ಕೇವಲ ನಿರ್ಗುಣ. ಹೌದಾ? ಇದಂ ಜ್ಞಾನಂ ಭೇದ ಜ್ಞಾನಂ ಭೇದಾಭಾವಶ್ಚ ಸಾಕ್ಷಿ. ಸಾಕ್ಷಿಯಲ್ಲಿ ಭೇದ ಅಭಾವ ಯಾವ ಭೇದವೂ ಇಲ್ಲ. ಇದು ಸಮ್ಯಜ್ಞಾನವಲ್ಲ, ರಾಮ ಇದು ಆತ್ಮಜ್ಞಾನವಲ್ಲ. ಇದಕ್ಕೇನು ಸಿಗುತ್ತಾ? ಅವಿದ್ಯಾ ಅಂತ ಹೆಸರು. ಏನ್ ಸ್ವಾಮಿ ಇದು? ಇದಂ ಜ್ಞಾನಂ ಭೇದ ಜ್ಞಾನಂ. ಸಾಕ್ಷ್ಯನ ಭೇದೋ ನಾಸ್ತಿ ಇತಿ ಜ್ಞಾನಂ ಅವಿದ್ಯಾ. ಇದು ಬಹಳ ಗಾನವಾದ ವಿಷಯ. ಕಾರ್ಯಮೇತದವಿದ್ಯಾಯ. ಯಾವ ಮನುಷ್ಯನು ಹೀಗೆಂದು ತಿಳಿದುಕೊಂಡಿದ್ದಾನೆಯೋ ಅದು ಅವಿದ್ಯೆಯ ಕಾರ್ಯವಾಗಿರುವ ಅಜ್ಞಾನ. ಯಾವುದು? ಭೇದ ಜ್ಞಾನವು ಇದಂ ಜ್ಞಾನ. ಇದಂ ಜ್ಞಾನವೆಲ್ಲ ಭೇದ ಜ್ಞಾನ. ಸಾಕ್ಷಿಯಲ್ಲಿ ಯಾವ ಭೇದವೂ ಇಲ್ಲ ಎನ್ನುವ ಈ ತಿಳುವಳಿಕೆ ಇದೆಯಲ್ಲ, ಇದಕ್ಕೆ ಅವಿದ್ಯಾ ಎಂದು ಹೆಸರು. ಏತತ್ ಇದು ಯಾವುದು? ಒಂದು ಇದಂ ತತ್ವ, ಮತ್ತೊಂದು ಸಾಕ್ಷ್ಯ ತತ್ವ. ಎರಡು ಪದಾರ್ಥ ಮಾಡ್ಕೊಂಡ್ಬಿಟ್ಟು ಇದಂ ಜ್ಞಾನವು ಭೇದ ಜ್ಞಾನ, ಅನಾತ್ಮವೆಲ್ಲವೂ ಭೇದ ಜ್ಞಾನ, ಆತ್ಮನ ಮಾತ್ರ ಭೇದರಹಿತ ಎಂದು. ಆತ್ಮ ಒಂದು, ಅನಾತ್ಮ ಮತ್ತೊಂದು. ಅನಾತ್ಮವು ನಾನಲ್ಲ, ಆತ್ಮನು ನಾನು ಎಂದು ತಿಳಿದುಕೊಳ್ಳುವಂತಹದ್ದಕ್ಕೆ ಅವಿದ್ಯಾ ಎಂದು ಹೆಸರು. ನಮಗೆ ಆಶ್ಚರ್ಯವಾಗ್ತಾ ಇದೆ. ಅಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ಕರೆಕ್ಟ್ ಆಗಿದೆ. ಎರಡು ಬಂದು ಹಾಕೊಳ್ಳಿ. ನಾನು ಪ್ಲಸ್ ಅನಾತ್ಮ ಎರಡು ಪದಾರ್ಥ ಇದೆಯಾ? ಮೇಲಿನ ವಾಕ್ಯ ಇದಂ ಜ್ಞಾನಂ ಇದಂ ಪುಸ್ತಕಂ, ಅದು ಭೇದ ಜ್ಞಾನ. ನಾನು ಪುಸ್ತಕವನ್ನ ಬೆಳಗುತ್ತಿರುವಂತಹ ಸಾಕ್ಷಿ ಆತ್ಮಜ್ಞಾನ. ಆತ್ಮ ಅನಾತ್ಮ ಎನ್ನುವ ಎರಡು ಪದಾರ್ಥಗಳನ್ನ ಇಟ್ಟುಕೊಂಡಿರುವಂತ ದ್ವಂದ್ವ ರೂಪವಾಗಿರುವ ಜ್ಞಾನವು ಆತ್ಮಜ್ಞಾನವಲ್ಲ. ಅದಕ್ಕೆ ಹೆಸರು ಅವಿದ್ಯಾ. ನಿಮ್ಗೆ ಅರ್ಥವಾಗ್ತಾ ಇದೆ ಅನ್ಕೋತೇನೆ. ಏಕಾಗ್ರತೆಯನ್ನು ಕೇಳ್ತಾ ಬನ್ನಿ. ನಿಜವಾಗಿಯೂ ಕೂಡ ವಸ್ತು ತಂತ್ರಜ್ಞಾನದ ರಾಜ ಮಾರ್ಗವನ್ನ ಉಪದೇಶ ಮಾಡ್ತಾ ಇದ್ದಾರೆ. ಇದಂ ಜ್ಞಾನಂ ಒಂದು, ಸಾಕ್ಷಿ ಜ್ಞಾನ ಮತ್ತೊಂದು. ಒಂದು ಪ್ಲಸ್ ಒಂದು ಎಷ್ಟ? ಎರಡು. ಎರಡಿದೆಯಾ? ಏಕಮೇವ ದ್ವಿತೀಯಂ ಸವಾ ಏಷ ಮಹಾನಯ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅದ್ವಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯಏವಂ ವೇದ. ಒಂದೇ ತತ್ವ, ಒಂದಲ್ಲ. ಏಕಮೇವ ದ್ವಿತೀಯ ತತ್ವ. ಚಿನ್ನದ ಅಂಗಡಿ ಹೊರಗು ಇದೆಲ್ಲವೂ ಚಿನ್ನ ಕಂಡ್ರೆ ಇಲ್ವೋ? ಚಿನ್ನ, ಚಿನ್ನದ ಗಣಪತಿ, ಚಿನ್ನ, ಚಿನ್ನದ ಲಕ್ಷ್ಮಿ, ಚಿನ್ನ, ಚಿನ್ನದ ಉಂಗುರ, ಚಿನ್ನ, ಚಿನ್ನದ ಸರ ಇದೆಯಾ? ಇರುವುದೇ ಒಂದು. ಅಲ್ಲಿ ಹಾಗಿರ್ಬೇಕಾದ್ರೆ ಇಲ್ಲಿ ಕೇಳ್ಬೇಕೆ? ಆದ್ದರಿಂದ ಇದಂ ಜ್ಞಾನಂ ಭೇದ ಜ್ಞಾನಂ ಒಂದು, ಆತ್ಮ ಭೇದರಹಿತ, ಸಾಕ್ಷಿ ಭೇದರಹಿತ ಮತ್ತೊಂದು. ಈ ಎರಡು ಜ್ಞಾನವಿದೆಯಲ್ಲ, ಇದು ಅವಿದ್ಯಾಯ ಕಾರ್ಯಮೇತತ್. ಹೀಗೆಂದು ತಿಳಿದುಕೊಂಡು ಅಷ್ಟರಲ್ಲಿಯೇ ನಿಂತು ಬಿಟ್ಟರೆ ಅವನಿಗೆ ಹೆಸರು ಅಜ್ಞಾನಿ. ಈ ಪ್ರಪಂಚ ಯಾವುದು ನಾನಲ್ಲಪ್ಪ, ಪ್ರಪಂಚ ಬೇರೆ, ಪ್ರಪಂಚ ಅನಾತ್ಮ, ನಾನು ಆತ್ಮ ಅಂತ ತಿಳಿದುಕೊಂಡರೆ ಅವನಿಗೆ ಹೆಸರು ಅಜ್ಞಾನಿ. ರಾಮಚಂದ್ರ ನೋಡಿ, ಏತತ್ ಇದು ಯಾವುದು? ಇದಂ ಜ್ಞಾನಂ ಒಂದು, ಭೇದಾಭಾವ ಮತ್ತೊಂದು, ಎರಡು ಬಂತು. ಇದು ಅವಿದ್ಯಾಯ ಕಾರ್ಯಂ. ಹೀಗೆ ತಿಳಿದುಕೊಳ್ಳುವಂತಹದ್ದು ಅವಿದ್ಯೆಯ ಕಾರ್ಯ. ಅವಿದ್ಯಾ ಅಂದ್ರೇನು? ಆತ್ಮನ ಸ್ವರೂಪವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದೇ ಅವಿದ್ಯೆ. ಸಮುದ್ರವನ್ನ ನೋಡಿರು, ಸಮುದ್ರವೇ ಬೇರೆ, ಅಲೆಗಳೇ ಬೇರೆ. ಅಲೆಗಳೆಲ್ಲವೂ ಕೂಡ ಸಮುದ್ರದ ಕಾರ್ಯ. ಸಮುದ್ರವು ಕೂಟಸ್ಥವಾದ ತತ್ವ ಅಂತ ತಿಳ್ಕೊಂಡ್ರೆ ತಪ್ಪು. ಏನ್ ತಿಳ್ಕೊಂಡೆ? ಅಲೆಗಳಿಲ್ಲವೇ ಇಲ್ಲ.
ನೊರೆ ಇಲ್ಲ, ತ್ವರೆ ಇಲ್ಲ, ಗುಳೆ ಇಲ್ಲ, ಎಲ್ಲವೂ ಸಮುದ್ರವೇ. ಆತ್ಮೈವೇದಂ ಸರ್ವಂ ಅನ್ನುವ ತಿಳುವಳಿಕೆ ಆತ್ಮಜ್ಞಾನ. ಕಾರ್ಯಮೇತದವಿದ್ಯಾಯ, ಹೀಗೆ ತಿಳಿದುಕೊಳ್ಳುವಂತಹದ್ದು ಹೇಗೆ? ಇದಂ ಜ್ಞಾನಂ ಭೇದ ಜ್ಞಾನಂ ಆತ್ಮನಿ ಭೇದ ಭಾವ ಎಂದು ಎರಡು ವಸ್ತುಗಳನ್ನ ವಿಂಗಡಿಸಿ ತಿಳಿದುಕೊಳ್ಳುವುದು. ಅವಿದ್ಯಾಯ ಕಾರ್ಯಂ, ಅವಿದ್ಯೆ ಕಾರ್ಯ. ಇದನ್ನ ತತ್ವಮಸಿ ಎನ್ನುವಂತಹ ವಾಕ್ಯವೂ ದೂರ ಮಾಡುತ್ತಿದೆ. ವಚಃ ಪ್ರಥಮ ಏಕವಚನ ಮನಃಶಬ್ದವತಿ ಸಕಾರಾಂತಹ ನಪುಂಸಕಲಿಂಗ ವಚಸ್ ಶಬ್ದ ಮನಃ ಮನಸಿ ಮನಾಂಸಿ ವಚಃ ವಚಸಿ ವಚಾಂಸಿ ಮನಸ ಮನೋಭ್ಯಾಂ ಮನೋಭಿಃ ವಚಸ ವಚೋಭ್ಯಾಂ ವಚೋಭಿಃ ಮನಸೇ ಮನೋಭ್ಯಾಂ ಮನೋಭ್ಯಾಂ ವಚಸೇ ವಚೋಭ್ಯಾಂ ವಚೋಭ್ಯಃ ಮನಸಃ ಮನೋಭ್ಯಾಂ ಮನೋಭ್ಯಃ ವಚಸಃ ವಚೋಭ್ಯಾಂ ವಚೋಭ್ಯಃ ಮನಸಃ ಮನಸೋಃ ಮನಸಾಂ ವಚಸಃ ವಚಸೋಃ ವಚಸಾಂ ಮನಸಿ ಮನಸೋಃ ಮನಸ್ಸು ವಚಸಿ ವಚಸೋಃ ವಚಸ್ಸು. ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು. ಏನ್ ಕಾರುಣ್ಯ ಸ್ವಾಮಿ, ಏನ್ ಗ್ರಹಚಾರ ಅವರಿಗೆ, ಗುರುಗಳಿಗೆ ಏನ್ ಗ್ರಹಚಾರ, ಯಾಕೆ ಪಾಠ ಮಾಡ್ಬೇಕು ಅಷ್ಟೊಂದು ಪ್ರೀತಿಯಿಂದ? ಕೂತಾಗ ಪಾಠ, ನಿಂತಾಗ ಪಾಠ, ವಾಕಿಂಗ್ ಮಾಡುವಾಗ ಪಾಠ, ಮಲಗುವಾಗ ಪಾಠ. ರಾಮ್ ರಾಮ್ ರಾಮ್. ಅಂತ ಪೂಜ್ಯ ಸದ್ಗುರುಗಳಿಗೆ ಏನ್ ಕೊಡ್ಬೇಕು? ಲಕ್ಷ ರೂಪಾಯಿ ಕೊಡೋಣ, ಕೋಟಿ ರೂಪಾಯಿ ಏನು ಬೇಡ, ಏನು ಬೇಡಪ್ಪ ನನಗೆ, ಏನೇನು ಬೇಡ, ನೀ ತಿಳ್ಕ. ನೀವಪ್ಪ ನಿನ್ನನ್ನೇ ಕೊಟ್ಟಿದ್ದಾರೆ ನನಗೆ, ಸಾಕು. ಶ್ರದ್ಧಾ ಭಕ್ತಿ ಸೇವೆ ಮಾಡ್ತಾ ಇದೀಯಾ, ಪ್ರೀತಿಯ ಸೇವೆ ಮಾಡ್ತಾ ಇದೀಯ, ಪಾಠ. ಹಾಗೆ 96ನೇ ವಯಸ್ಸಿನಲ್ಲಿಯೂ ಕೂಡ ಇನ್ನು 4 ದಿವಸಕ್ಕೆ ದೇಹತ್ಯಾಗ ಮಾಡ್ಬೇಕು, ಮಲಿಕೊಂಡು ಆದ್ರೂ ಏನು ಪಾಠ ಮಾಡ್ತಾ ಇದ್ರು. ಅಂತಹ ಗುರುಗಳನ್ನ ಪಡೆದ ನಾವೇ ಧನ್ಯರು. ನನ್ನ ದೃಷ್ಟಿಯಲ್ಲಿ ಅವರೇ ಭಗವಾನ್ ರಮಣ ಮಹರ್ಷಿಗಳು. ಅಂಥ ಮಹತ್ತರ ತಪೋಭೂಮಿ ಹೊಳೆ ನರಸೀಪುರದಲ್ಲಿರುವ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಬೆಂಗಳೂರಿನಲ್ಲಿ ಶಾಖೆ ಬರ್ಬೇಕು. ಬನ್ನಿ, ಬಂದು ಕೂತ್ಕೊಂಡು ಮಜಾ. ದೇವಸ್ಥಾನಕ್ಕೆ ಹೋಗ್ಬಂದ್ರೆ ಸುಖ ಇಲ್ಲ, ಬರೀ ಸಾಕಾರ ದೇವತೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ತಪೋಭೂಮಿಗೆ ಬಂದು ಏನು ಆನಂದ, ಗುರುಗಳ ದರ್ಶನವಾಗುತ್ತೆ. ಸರಿ, ಇದನ್ನ ವಚಃ ಪ್ರಥಮ ಏಕವಚನ ವಾಕ್ಯವು ತತ್ವಮಸಿ ಎನ್ನುವಂತ ವಾಕ್ಯವು, ವಾಕ್ಯ ಅಂದ್ರೆ ಇಲ್ಲಿ ವಚಃ ಅಂದ್ರೆ ವಾಕ್ಯ, ಬರೀ ಪದವಲ್ಲ. ತತು ತ್ವಮಸಿ ಎನ್ನುವಂತ ಈ ವಾಕ್ಯವು ಜ್ಞಾತ್ಮನ ಪ್ರಪಂಚವೆಲ್ಲವೂ ಕೂಡ ಆತ್ಮಜ್ಞಾನ ಸ್ವರೂಪವಾಗಿದೆ. ಪ್ರಪಂಚವೆಲ್ಲವೂ ಚೈತನ್ಯ ಸ್ವರೂಪ. ಇದು ನಾನು ಎನ್ನುವ ಭೇದವಿಲ್ಲ ಮಗು. ಆತ್ಮೈವೇದಂ ಸರ್ವಂ ಯತ್ತಸ್ಯ ಸರ್ವಮಾತ್ಮೈವಾಭೂತ್ ತತ್ರ ಕೇನ ಕಂ ಪಶ್ಚೇತ್. ಬ್ರಹ್ಮೈವೇದಂ ಸರ್ವಂ ಎನ್ನುವಂತ ಪೂರ್ಣ ಜ್ಞಾನ ಸ್ವರೂಪದಿಂದ ತಿಳಿಸಿ ಆ ಅವಿದ್ಯೆಯನ್ನ ತ್ಯಾಜಯೇತ್ ತಳ್ಳಿ ಹಾಕುತ್ತದೆ. ತ್ಯಜೇತ್ ತಾನೇ ಬಿಡುತ್ತಾನೆ. ತ್ಯಜತಿ ಇದು ತ್ಯಜ ವಿಸರ್ಗೇ ಧಾತು. ಬಿಡು. ತ್ಯಜತಿ ಶ್ರೀರಾಮ ಸೀತಾಂ ತ್ಯಜತಿ. ದಶರಥಃ ಸೀತಾಂ ರಾಮಾತು ತ್ಯಾಜಯತಿ. ಹೌದಾ? ಶಿಷ್ಯ ಸ್ವಯಮೇವ ಅಜ್ಞಾನಂ ತ್ಯಜತಿ. ಉಪದೇಶಕ ಸದ್ಗುರು ಶಿಷ್ಯಸ್ಯ ಅಜ್ಞಾನಂ ತ್ಯಾಜಯತಿ. ಪ್ರೇರಣಾರ್ಥಕ ರೂಪ, ನಿಜಂತಾರ್ಥ ರೂಪ, ಕಾಸೇಟಿವ್ ಫಾರ್ಮ್. ಶ್ರುತಿ ಏನ್ ಮಾಡ್ತಾ ಇದೆ? ತತ್ವಮಸಿ ಎನ್ನುವಂತಹ ವಾಕ್ಯವು ಮುಮುಕ್ಷುವಿಗೆ ಆ ಅವಿದ್ಯೆಯನ್ನು ಕಳಿಸ್ತಾ ಇದೆ. ಮಗು, ಇದು ನಾನು ಎರಡು ಮಾಡ್ಕೊಂಡಿದ್ದೀನಪ್ಪ, ಎರಡು ಇಲ್ವೇ ಇಲ್ಲ. ನಾನು ಎನ್ನುವುದೇ ಪರಮಾರ್ಥ, ನಾನು ಎನ್ನುವುದೇ ನೀನು, ನಾನು ಎನ್ನುವುದಲ್ಲಿ ನಾನು ಮತ್ತು ಎನ್ನುವುದಿಲ್ಲ ಎಂದು ಅವಿದ್ಯೆಯ ಕಾರ್ಯವನ್ನ, ಭೇದ ಜ್ಞಾನವನ್ನ ವಚಃ
ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ವಾಸುದೇವ ಸರ್ವಂ ಈಶಾವಾಸ್ಯಮಿದಂ ಸರ್ವಂ ಇತ್ಯಾದಿ ರೂಪವಾಗಿರುವ ಮಾತು ಅವಿದ್ಯೆಯನ್ನು ತ್ಯಾಜಯತಿ ಬಿಡಿಸುತ್ತದೆ ಅಂದ ಮೇಲೆ 2 ಪಾಯಿಂಟ್ ಬಂತಿವಾಗ ಬಹಳ ಚೆನ್ನಾಗಿದೆ. ನಾಳೆ ಇಲ್ಲಿ ಉಪನ್ಯಾಸ ಇಲ್ಲ, ಇದ್ದಿದ್ದು ಚೆನ್ನಾಗಿತ್ತು. ಇಲ್ಲಿ ಒಂದು ಅನ್ವಯ ವ್ಯತಿರೇಕ ತರ್ಕದಿಂದಾಗುವ ಪ್ರಯೋಜನ, ಮತ್ತೊಂದು ತತ್ವಮಸಿ ವಾಕ್ಯದಿಂದಾಗುವ ಪರಮ ಪ್ರಯೋಜನ. ಅನ್ವಯ ವ್ಯತಿರೇಕ ತರ್ಕದಿಂದ ಅವನಿಗೆ ಪೂರ್ಣ ಬ್ರಹ್ಮಾತ್ಮ ಜ್ಞಾನ ಉಂಟಾಗುವುದಿಲ್ಲ. ಅನ್ವಯ ವ್ಯತಿರೇಕ ತರ್ಕದಿಂದ ಅವನಿಗೆ ನಾನು ದೇಹಾದಿಗಳಲ್ಲ ಅಂತ ಗೊತ್ತಾಯ್ತು. ಇದು ನಾನಲ್ಲ, ನಾನ್ ಬೇರೆ, ಇದು ಬೇರೆ ಅಂತ ಗೊತ್ತಾಯ್ತು. ಆದರೆ ಅಷ್ಟಾದರೆ ಸಾಲದು, ಇನ್ನು ಭೇದ ಜ್ಞಾನವಿದೆ ಅವನಿಗೆ, ಇನ್ನು ಅವಿದ್ಯಾ ಉಳ್ಕೊಂಡಿದೆ. ಅದನ್ನು ಕಳಿಬೇಕಾದ್ರೆ ತತ್ವಮಸಿ ಶ್ರುತಿ ಬೇಕು. ಒಂದು ಅನ್ವಯ ವ್ಯತಿರೇಕ ತರ್ಕ, ಮತ್ತೊಂದು ತತ್ವಮಸಿ ಎನ್ನುವಂತ ಉಪದೇಶ. ಅನ್ವಯ ವ್ಯತಿರೇಕ ತರ್ಕದಿಂದ ಅವನಿಗೆ ದೇಹಾದಿಗಳು ನಾನಲ್ಲ, ನಾನು ಸಾಕ್ಷ್ಯ ಸ್ವರೂಪನಾಗಿರುವ ಆತ್ಮ ಅನ್ನುವಂತ ಜ್ಞಾನವಾಗುತ್ತೆ. ಆದರೆ ಇಷ್ಟಾದರೆ ಇದು ಆತ್ಮಜ್ಞಾನವಲ್ಲ, ಇದು ಕೂಡ ಅವಿದ್ಯಾ ವಿಲಾಸ. ಆತ್ಮಜ್ಞಾನವಾದರೆ ಯತ್ತತ್ವಸ್ಯ ಸರ್ವಮಾತ್ಮೈವಾಭೂತ್ ಯತ್ತ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಸಭೂಮ. ತನಗಿಂತ ಭಿನ್ನವಾಗಿ ಯಾವುದೂ ಇಲ್ಲ. ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸಮಂ ಸರ್ವೇಷು ಭೂತೇಷು ಸಮಂ ಪಶ್ಯನ್ಯ ಸರ್ವತ್ರ ಎನ್ನುವಂತೆ ಅದ್ವೈತ ಆತ್ಮಜ್ಞಾನವೇ ಆತ್ಮಜ್ಞಾನ. ಇದನ್ನ ತಿಳ್ಕೊಳ್ಬೇಕಾದ್ರೆ ತತ್ವಮಸಿ ಎನ್ನುವಂತ ವಾಕ್ಯದ ಅರ್ಥವನ್ನು ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಆನಂದವಾಗಿದೆ. ನನಗೆ ನೈಷ್ಕರ್ಮ್ಯ ಸಿದ್ಧಿ ಶ್ಲೋಕಗಳಿಗಿಂತಲೂ ನನ್ನ ಪ್ರೀತಿಯ ಸದ್ಗುರುಗಳ ಪಾಠಕ್ರಮ ಬ್ರಹ್ಮಾನಂದ ಅಂತ ಮಹತ್ತರನ್ನ ಸ್ಮರಣೆ ಮಾಡುತ್ತಾ ಇಂದಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಅದೇ ಈ ಶ್ಲೋಕಕ್ಕೂ ಮತ್ತೆ ಮುಂದೆ ಮಾಡಿರೋದು ಅಲ್ಲಿನೂ ಇಂಟ್ರೊಡಕ್ಷನ್ ಇತ್ತು ಗುರುಜಿ. ಇದೆ ಅಲ್ಲ, ಕ್ಲೇಶಾಪಹಾರಿಣಿ ಬೇಡ, ಯಾಕೆಂದ್ರೆ ಇಲ್ಲಿ ಆರ್ಗ್ಯುಮೆಂಟ್ ಸಾಂಖ್ಯರ್ದು ಅಂತ ತಗೊಂಡು ಅದಕ್ಕೆ ವಿವರಣೆ ಬಂದಿದೆ ಗುರುಜಿ. ಅದಕ್ಕೆ ಸೇರಿ ಜ್ಞಾಪಕ ಇದೆ. ನಾನು ಶ್ಲೋಕ ತಗೊಂಡ್ಬಿಟ್ಟು ಅದನ್ನ ಬೇಗ ಅರ್ಧ ಗಂಟೆ ಮುಗಿಸ್ಬಿಡ ಅನ್ಕೊಂಡೆ, ಆದ್ರೆ ಹೇಳ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ವೀಕ್ ಹೋಗ್ತೀನಿ, ಜ್ಞಾಪಿಸ್ತಾರಪ್ಪ. ಸರಿ, ತುಂಬಾ ಥ್ಯಾಂಕ್ಸ್. ಇವತ್ತಿನ ಪಾಠ ಅರ್ಥ ಆಯ್ತಾ ಸೇರಿ? ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಗುರುಜಿ. ಆಮೇಲೆ ಹೇಳೋದು ಮುಗಿಸ್ಬಿಡ್ತೇನೆ, ಆಮೇಲೆ ನೀವೇ ಇವತ್ತು ತಾತ್ಪರ್ಯ ಹೇಳ್ಬಿಡ್ರಪ್ಪ. ಇವತ್ತು ಬುಧವಾರ, ನಾಳೆ ಗುರುವಾರ, ಜನವರಿ 1ನೇ ತಾರೀಕು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೇನೆ, ನಾಳೆ ದಿವಸ ಸ್ವರೇಶ್ವರ ಸಂವತ್ಸರ ಗ್ರಂಥದ ವಾಚನ ಪ್ರಾರಂಭ ಮಹೋತ್ಸವ. ಎಲ್ಲರೂ ದಯಮಾಡಿಸಿ ಒಂದೊಂದು ಸ್ವರೇಶ್ವರ ಗ್ರಂಥವನ್ನ 1, 2, 3, 4 ತಗೊಂಡ್ಬಿಡಿ, ಇಟ್ಕೊಂಡಿರಿ. ಅದು ಮುಂದೆ ಓದುವಾಗ ನಿಮ್ಗೊಂದು ಪುಸ್ತಕ, ನಿಮ್ಮ ಮಗನ್ಗೊಂದು, ನಿಮ್ಮ ಅತ್ತೆ ಮಾವ ಅಮೇರಿಕ ಅವ್ರಿಗೊಂದು ಕೊಡಿ. ಪುಸ್ತಕ ಖರ್ಚಾಗ್ಬಿಟ್ರೆ ಖಂಡಿತ ಪ್ರಿಂಟ್ ಮಾಡ್ಸಕ್ ಆಗೋದಿಲ್ಲ ಅಂತ ಹೇಳ್ತಾ, ನಾಳೆ 9 ಗಂಟೆಯಿಂದ 11 ಗಂಟೆವರೆಗೆ ಕಾರ್ಯಕ್ರಮ ಸದ್ಗುರುಗಳ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ತಪೋಭೂಮಿ ಅಧ್ಯಾತ್ಮ ಪ್ರಕಾಶ ಶಾಖಾ ಕಾರ್ಯಾಲಯದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಕಾನಿಲಾಜ್ಞಬ್ಧರಿತ್ಯಂತಂ ತ್ರಟ್ಫಣೀವೋದ್ಗತಂ ಯತಃ ದ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ. ಇದೇ ಶ್ಲೋಕ ನಾಳೆ ಪ್ರಾರಂಭ ಅಂದ್ಕೊಂಡಿದ್ದೇನೆ. ಸ್ವರೇಶ್ವರ ಸಂವತ್ಸರದ ಪ್ರಾರಂಭದ ಶ್ಲೋಕವಿದೆ. ಇದನ್ನ ನಾಳೆ ಪೂಜ್ಯರಾದ ಸ್ವಾಮೀಜಿ ಶುರು ಮಾಡ್ತಾ ಇದ್ದಾರೆ. ಅವ್ರು ಕರೆಕ್ಟ್ ಆಗಿ ಓದ್ತಾರೆ, ತಾವೆಲ್ಲ ನೋಡ್ಕೊಳ್ಳಿ. ತಪ್ಪಿದ್ರೆ ನಂಗೆ ಕೇಳಿ ದಯವಿಟ್ಟು. 70ರ ವೇದ ವೇದಾಂತಿ ಗ್ರಂಥದಿಂದ ಇಂದು ಬುಧವಾರ 61ನೇ ಲೇಖನವನ್ನ ವಾಚನ ಮಾಡುವಂತೆ ಸದ್ಗುರು ಭಕ್ತರು ದಕ್ಷಿಣಾಮೂರ್ತಿಯ ಸ್ವರೂಪ ಶಾಂತವಾಗಿರ್ತಾರೆ.
ಐ ಲವ್ ಯು ಸರ್. ಸುಂದರರಾಮನ್ ಕಂಡ್ರೆ ನನಗೆ ತುಂಬಾ ಪ್ರೀತಿ. ಸದ್ಗುರು ಭಕ್ತರು, ಜಿಜ್ಞಾಸುಗಳು, ಶಾಂತ ಮೂರ್ತಿಗಳು. ಅವನು ತಾನೇ ಬರೆದಿರುವಂತಹ ಲೇಖನವನ್ನ ವಾಚನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸುಂದರರಾಮನ್, ಶುಭಮಸ್ತು, ಸಕಲ ಸನ್ಮಂಗಳಾನಿ ಭವಂತು. ಓಕೆ ಸರ್. ಶ್ರೀ ಗುರುಭ್ಯೋ ನಮಃ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್.